ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜ್. ಭೋಲೋ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಒಂದು ಘೋಷಣೆಯನ್ನ ಕೂಗ್ತೀವಿ. ಇಲ್ಲಿ ಭಾರತ ಮಾತೆ ಒಬ್ಳೇ ಅಲ್ವಾ? ಶ್ರೇಷ್ಠ ಭಾರತ್ ಮಾತಾ ಅಥವಾ ಶೂದ್ರ ಭಾರತ್ ಮಾತಾ ಅಂತ ಇದ್ದಿರಬಹುದಾ? ನನಗೆ ಭಾರತ ಮಾತೆ ಒಬ್ಳೆ. ನನ್ನ ತಾಯಿ ಬಡವಿಯಾಗಿದ್ರೆ, ಹರಿದ ಸೀರೆಯನ್ನ ಉಟ್ಕೊಂಡಿದ್ರೆ ಆಕೆನೇ ನನ್ನ ಶ್ರೇಷ್ಠ ಭಾರತ ಮಾತಾ. ಇರುವ ಒಂದು ರೊಟ್ಟಿಯನ್ನ ಎಲ್ಲರಿಗೆ ಹಂಚಿಕೊಡುವಂತಹ ನನ್ನ ತಾಯಿ ಭಾರತ ಮಾತೆ. ಮೇನ್ ಸ್ಟ್ರೀಮ್ ಮಾಧ್ಯಮಗಳು, ಗೋಧಿ ಮೀಡಿಯಾ ಒಂದು ಸುದ್ದಿಯನ್ನ ಯಾವ ರೀತಿ ಹೆಕ್ಕುತ್ತೆ, ಯಾವ ರೀತಿ ಇನ್ನೊಂದು ಸುದ್ದಿಯನ್ನ ಕಾಲ ಕೆಳಗೆ ಹೊಸಕ್ಕೆ ಬಿಸಾಕುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನ ನಿಮಗೆ ತೋರಿಸ್ಬೇಕು. ನಿನ್ನೆ ದೇಶದ ಪ್ರಧಾನಿ, ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ರು. ಈ ಸಂದರ್ಭ 2 ಘಟನೆ ನಡೆಯುತ್ತೆ. ಉತ್ತರ ಪ್ರದೇಶದಲ್ಲಿ ರಾಮನ ನಾಡಿನಲ್ಲಿ, ಬುಲ್ಡೋಜರ್ ಬಾಬಾ ಯೋಗಿ ಆದಿತ್ಯರ ನಾಡಿನಲ್ಲಿ ಏನಾಯ್ತು? ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿ ಮೀರಾ ಮಾಂಜಿ ಅವರ ಮನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟರು. ಆ ಹೆಣ್ಣು ಮಗಳು ಮಾಡಿಕೊಟ್ಟಂತಹ ಟೀಯನ್ನು ಕುಡಿದ್ರು. ಆಮೇಲೆ ಮಾಧ್ಯಮಗಳಲ್ಲಿ ಬಂದಂತಹ ಸುದ್ದಿ ಏನು? ಬಹುಪಾಲು ನಿನ್ನೆಯ ರಾಮ ವೈಭವದ ವಿಜೃಂಭಣೆಯನ್ನ ತೋರಿಸಿದ್ವು ಮಾಧ್ಯಮಗಳು. ಈ ಹೆಚ್ಚುವರಿ ಸುದ್ದಿ ಇತ್ತಲ್ಲ ಮೀರಾ ಮಾಂಜಿ ಅವರದ್ದು, ಅಲ್ಲಿ ಬಂದಿದ್ದೇನೆಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಲಿತರ ಮನೆಗೆ ಹೋಗಿ ಟೀ ಕುಡಿದು ಬಂದ್ರು. ಸರಿ, ಮೋದಿ ಅವರ ಈ ನಡೆಯನ್ನ ಎಲ್ಲರೂ ಕೂಡ ಗೌರವಿಸಬೇಕು. ಅವ್ರಿಗೊಂದು ಸೆಲ್ಯೂಟ್. ಅದೇ ಕ್ಷಣ, ಅದೇ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮನ ನಾಡಿನಲ್ಲಿರುವಾಗ, ಬುಲ್ಡೋಜರ್ ಬಾಬಾ ಯೋಗಿ ಆದಿತ್ಯರ ನಾಡಿನಲ್ಲಿರುವಾಗ ಮತ್ತೊಂದು ಘಟನೆ ನಡೆಯುತ್ತೆ. ದೆಹಲಿಯಿಂದ ಒಂದು 50 ಕಿಲೋಮೀಟರ್ ಅಂತರದಲ್ಲಿರುವಂತಹ ಉತ್ತರ ಪ್ರದೇಶದ ಜಿಲ್ಲೆ ಬಾಗ್ಪಾಟ್ ಜಿಲ್ಲೆಯ ದನ್ಸೂರ್ ಸಿಲ್ವರ್ ನಗರ ಅನ್ನುವಂತಹ ಒಂದು ಹಳ್ಳಿಯಲ್ಲಿ ಒಂದು ಆಯಿಲ್ ಫ್ಯಾಕ್ಟರಿ ಇದೆ. ಆಯಿಲ್ ಫ್ಯಾಕ್ಟರಿಯ ಓನರ್ ಪ್ರಮೋದ್, ಆತನ ಸಹಚರರಾದಂತಹ ರಾಜು ಮತ್ತು ಸಂದೀಪ್ ಒಂದು ಕೃತ್ಯ ಎಸಗ್ತಾರೆ. ಯಾಕೆ ನಾನು ಭೋಲೋ ಭಾರತ್ ಮಾತಾ ಕಿ ಜೈ ಎಂದಾಗ ಭಾರತ್ ಮಾತೆ ಒಬ್ಳೆ ಅಂದೆ? ಅಥವಾ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ, ಗೋಧಿ ಮೀಡಿಯಾಗಳಿಗೆ ರಾಮನನ್ನ ಪಕ್ಕಕ್ಕಿಟ್ಟು ರಾಮನಿಗಿಂತ ಎತ್ತರದ ಸ್ಥಾನದಲ್ಲಿ ಮೋದಿಯನ್ನ ಹಾಡಿ ಹೊಗಳುತ್ತಿರುವಂತಹ ಹೊಗಳು ಬಟ್ಟರಿಗೆ, ಬಟ್ಟಂಗಿಗಳಿಗೆ ಇನ್ನೊಂದು ಸುದ್ದಿ ಸಿಗಲಿಲ್ಲ, ಅದನ್ನ ಯಾಕೆ ತಗೊಂಡ್ಲಿಲ್ಲ, ಅದಕ್ಕೆ ಮೌಲ್ಯನೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಎತ್ತಿರೋದಕ್ಕೆ ಕಾರಣ ಈ ಘಟನೆ. ಬಾಗ್ಪಾಟ್ನ ಸಿಲ್ವರ್ ನಗರದಲ್ಲಿ ನಡೆದಂತಹ ಘಟನೆ ನೋಡಿ. ಹೆಸರು ಹೇಳಿದೆ ನಿಮ್ಗೆ, ಪ್ರಮೋದ್, ರಾಜು, ಸಂದೀಪ್, ಮೂವರು ಹಿಂದೂಗಳೇ. ಇವರು ಆಯಿಲ್ ಫ್ಯಾಕ್ಟರಿಗೆ ಕೆಲಸಕ್ಕೆ ಬರ್ತಿದ್ದಂತಹ ಒಂದು ಹೆಣ್ಣು ಮಗಳಿಗೆ ಲೈಂಗಿಕ ಕಿರುಕುಳ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಆಗ ಆ ಹೆಣ್ಣು ಮಗಳು ಅದನ್ನ ಪ್ರತಿಭಟಿಸ್ತಾಳೆ. ಆ ಕೋಪಕ್ಕೆ ಇವರು ಆ ಹೆಣ್ಮಗಳನ್ನ ಎತ್ಕೊಂಡು ಕುದಿತಿದ್ದಂತಹ ಎಣ್ಣೆಯ ಕಡಾಯಿಗೆ ಎಸಿತಾರೆ. ಆ ಹೆಣ್ಣು ಮಗಳು ಅಕ್ಷರಶಃ ನರಕವನ್ನು ನೋಡ್ತಾಳೆ. ಸದ್ಯ ಆ ಹೆಣ್ಣು ಮಗಳೀಗ ಆಸ್ಪತ್ರೆಯಲ್ಲಿದ್ದಾಳೆ. ಅದು ಕೂಡ ಮೋದಿಯವರಿರುವಂತಹ ದೆಹಲಿಯ ಆಸ್ಪತ್ರೆಯಲ್ಲಿದ್ದಾಳೆ. ಇದು ಸುದ್ದಿ ಅಲ್ವಾ? ಇನ್ನು ಮುಂದುವರೆದು ಕೇಸಿನ ಸಂಪೂರ್ಣ ಚಿತ್ರಣವನ್ನು ನೋಡಿದಾಗ ಆ ಹೆಣ್ಣು ಮಗಳು ದಲಿತ ಸಮುದಾಯಕ್ಕೆ ಸೇರಿದಂತಹ ಹೆಣ್ಣು ಮಗಳು. ಮೀರಾ ಮಾಂಜಿಗೆ ಒಂದು ನ್ಯಾಯ, ಈ ದನೌರ್ ಸಿಲ್ವರ್ ನಗರದ ದಲಿತ ಯುವತಿಗೆ ಮತ್ತೊಂದು ನ್ಯಾಯನ? ಮಾಧ್ಯಮ ಅಂದ್ರೆ ಬರೀ ಮೋದಿಯನ್ನ ಹೊಗಳುವಂತಹ ಮಾಧ್ಯಮ ಅಷ್ಟೇನಾ? ಗೋಧಿ ಮೀಡಿಯಾ ಅಷ್ಟೇನಾ? ಅಲ್ಲಿ ಕೂತು 10 ವರ್ಷ, 15 ವರ್ಷ, 20 ವರ್ಷ, 35 ವರ್ಷ ಕಿತ್ತು ದಬ್ಬಾಕುವಂತಹ ಹಿರಿಯ ಪತ್ರಕರ್ತರು ಇದನ್ನ ಯಾವ ರೀತಿ ತೂಗಿಸ್ತಾರೆ, ನೋಡ್ತಾರೆ? ರಾಮನ ನಾಡಿನಲ್ಲಿ ಇಂಥದ್ದೆಲ್ಲ ನಡೀತಿದೆ ಅಂದ್ರೆ ಯಾವ ನ್ಯಾಯವನ್ನ ಕೊಡಿಸಿ 22ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮನ ನಾಡಿಗೆ ಕಾಲಿಡಬೇಕು? ಭೀಮನ ಭಾರತ ಒಂದು, ರಾಮನ ಭಾರತ ಒಂದು ಅನ್ನೋದಾದ್ರೆ ಓಕೆ, ಒಪ್ಕೊಳ್ಳೋಣ.
ನೊಂದು ಬೆಂದು ಬಸವಳದಂತಹ ಕಣ್ಣೀರು ಹಾಕುವಂತಹ ಜನ ಒಂದು ಕಡೆ, ಅವರ ಭಾರತ ಮಾತೆ ಒಬ್ಳು, ರಾಮನ ಭಾರತ ಮಾತೆ, ರಾಮ ಭಾರತದ ಭಾರತ ಮಾತೆ ಒಬ್ಳು ಅಂತ ಒಪ್ಕೊಳ್ಳೋಣ. ನೋಡಿ, ಎರಡು ಪ್ರಕರಣ. ಒಂದ್ ಕಡೆ ಮೀರಾ ಮಾಂಜಿ ಅಲ್ಲಿ ಟೀ ಕುಡ್ದಿದ್ದು ದೊಡ್ಡ ಸುದ್ದಿ ಆಗುತ್ತೆ, ಮತ್ತೊಂದು ಕಡೆ ಲೈಂಗಿಕ ಕಿರುಕುಳ ಕೊಡ್ತಾರೆ, ಅದನ್ನ ಪ್ರತಿಭಟಿಸಿದಂತಹ ಹೆಣ್ಣುಮಗಳನ್ನ ಕುದಿಯುವ ಕಡಾಯಿಗೆ ಎಸಿತಾರೆ. ಇದು ಯಾರು ಕೂಡ ಮುಟ್ಟಲ್ಲ. ಯೂಸ್ಲೆಸ್ ಸ್ಟೋರಿ ಇದು, ವೇಸ್ಟ್ ಸ್ಟೋರಿ ಇದು. ಇದರಿಂದ TRP ಬರಲ್ಲ. ಅದರಲ್ಲೂ ಹೆಚ್ಚಾಗಿ ನಮ್ಮ ದೈವವನ್ನ ನಾವು ವಿರೋಧಿಸಿ ಒಂದು ಸ್ಟೋರಿ ಮಾಡ್ಬೇಕಲ್ಲ ಅಂತ ಯೋಚಿಸಿರಬಹುದಾ ಗೋಧಿ ಮೀಡಿಯಾ ಮತ್ತು ಅತಿ 20 ವರ್ಷ ಬಹುದೊಡ್ಡ ಸಾಧನೆಗೈದಂತಹ ಹಿರಿಯ ಪತ್ರಕರ್ತರ ದಂಡು. ನಿಮಗೆ ಇದಕ್ಕಿಂತಲೂ ಬಹುಮುಖ್ಯವಾದಂತಹ 2 ಪತ್ರಗಳನ್ನು ತೋರಿಸ್ತೀನಿ. ನಮಗೆ ಯೋಗಿ ಮಾಡೆಲ್ ಬೇಕು, ಬುಲ್ಡೋಜರ್ ಬಾಬಾ ಬೇಕು ಅನ್ನುವಂಥವ್ರು. ಯಾಕೆ? 2 ಪತ್ರಗಳು ಕೂಡ ಏನನ್ನು ಹೇಳ್ತಿವೆ? ಒಂದನೇದು, ಇದೇ ಉತ್ತರ ಪ್ರದೇಶದಲ್ಲಿ ಬಾಂದ್ ಅನ್ನುವಂತಹ ಒಂದು ಜಿಲ್ಲೆ ಇದೆ. ಜಿಲ್ಲೆಯ ಸಿವಿಲ್ ಜಡ್ಜ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಅವರು ಉಲ್ಲೇಖಿಸಿದಂತಹ ಒಂದು ಸಾಲನ್ನು ಹೇಳ್ಬೇಕು ನಿಮಗೆ. ನನಗೆ ದಯಾಮರಣವನ್ನ ಕೊಡಿ ಅಂತ ಕೇಳ್ತಾರೆ. ಕಾರಣ ಇಷ್ಟೇ ನೋಡಿ, I have been sexually harassed to the very limit. I have been treated like utter garbage. I feel like an unwanted insect. ಒಬ್ಬ ಸಿವಿಲ್ ಜಡ್ಜ್ಗೆ ಒಂದು ಪ್ರಾಣಿ ಮೃಗಕ್ಕಿಂತ ಕಡೆಯಾಗಿ ನಡೆಸ್ಕೋತಾರೆ, ಆಕೆಯ ಮೇಲೆ ದೌರ್ಜನ್ಯ ನಡೆಸ್ತಾರೆ. ಯೋಗಿ ನಾಡಲ್ಲಿ, ರಾಮನ ನಾಡಲ್ಲಿ ಸಿವಿಲ್ ಜಡ್ಜ್ಗೂ ಕೂಡ ನ್ಯಾಯ ಸಿಗ್ತಿಲ್ಲ ಅನ್ನುವಂಥದ್ದು 1ನೆಯ ಪತ್ರ. ಎಲ್ಲಿದೆ ಸಾಕ್ಷಿ ಅಂತ ಕೇಳುವಂಥವ್ರು ಭಕ್ತ ಮಂಡಳಿ, ಭಕ್ತಾದಿಗಳು ಆ ಪತ್ರವನ್ನ ನೋಡಬಹುದು. ಇದಕ್ಕೆ ನಿಮ್ಮ ಬಳಿ ಉತ್ತರ ಇಲ್ದಿದ್ರೆ ಇದು ಫೇಕ್ ಅಂತ ನೀವು ಸುಲಭವಾಗಿ ಹಾಕಬಹುದು. ಅದಕ್ಕೆ ನನ್ನ ಯಾವುದೇ ರೀತಿಯ ತಕರಾರು ಇಲ್ಲವೇ ಇಲ್ಲ. ತಪ್ಪಾಗಿದ್ರೆ ದಮ್ಮು, ಧೈರ್ಯ, ತಾಕತ್ತು ಎಲ್ಲವೂ ಇದ್ರೆ ಕೇಸ್ ಹಾಕಬಹುದು, ಯಾರ ಮೇಲ್ ಬೇಕಾದ್ರೂ ಹಾಕಬಹುದು. ಇದು 1ನೇ ಪತ್ರ. 2ನೇ ಪತ್ರ, ಇದೇ ಬಾಂದ್ ಜಿಲ್ಲೆಯ ಓರ್ವ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಲೆಟರ್ ಬರೀತಾರೆ. ಆ ಫೋಟೋ ನಿಮ್ಗೆ ತೋರಿಸ್ತೀನಿ ನೋಡಿ. ಒಂದು ಚಿಕ್ಕ ಮಗುವನ್ನ ಎತ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ಇದ್ದಾರೆ. ಅವರ ಪಕ್ಕದಲ್ಲಿರುವಂತಹ ಎಲ್ಲ ಹೆಣ್ಮಕ್ಳ ಜೊತೆಯಲ್ಲಿ 3 ಮಾತ್ರ ಗಂಡಸರಿದ್ದಾರೆ, ಮಧ್ಯದಲ್ಲಿ ಒಬ್ರು ಹೆಣ್ಮಗಳಿದ್ದಾರೆ. ಆ ಹೆಣ್ಮಗಳ ಕೈಯಲ್ಲಿ ಪತ್ರ ಇದೆ. ಆಕೆ ಹೇಳ್ತಾಳೆ, ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾಳೆ. ಆ ಪತ್ರದಲ್ಲಿ ದಾಖಲಿಸಿದ್ದಾಳೆ, ಮನುಷ್ಯರು ಸಹಿಸಲಾಗದಷ್ಟು ಕಿರುಕುಳವನ್ನ ನಾನು ಕೊಟ್ಟಿದ್ದಾರೆ, ನನಗೆ ದಯಾಮರಣ ಕೊಡಿ. ಯೋಗಿಯ ನಾಡಲ್ಲಿ, ರಾಮನ ನಾಡಲ್ಲಿ ಸಾಕ್ಷಾತ್ ನವರಾಮ ಅಂತ ಹೊಗಳ್ತಿರುವಂತಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳ, ಗೋಧಿ ಮೀಡಿಯಾಗಳ ನವರಾಮ ಮೋದಿ ಗೆದ್ದಂತಹ ಒಂದು ಸಂಸದರಾಗಿ ಗೆದ್ದಂತಹ ರಾಜ್ಯದಲ್ಲಿ ಸಿವಿಲ್ ಜಡ್ಜ್ಗೆ ನ್ಯಾಯ ಸಿಕ್ಕಿಲ್ಲ, ಸಿವಿಲ್ ಜಡ್ಜ್ಗೆ ಒಂದು ರಕ್ಷಣೆ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆ ಆದಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷಗೆ ಒಂದು ಸೇಫ್ಟಿ ಇಲ್ಲ, ದಯಾಮರಣ ಕೇಳ್ತಿದ್ದಾರೆ. ಇದರ ಜೊತೆಯಲ್ಲಿ ಒಂದು ಕಡೆ ಮೀರಾ ಮಾಂಜಿ ಪ್ರಕರಣ, ಮತ್ತೊಂದು ಕಡೆ ದನೌರ್ ಸಿಲ್ವರ್ ನಗರದ ಆ ಆಯಿಲ್ ಫ್ಯಾಕ್ಟರಿಯಲ್ಲಿ ಕಿರುಕುಳಕ್ಕೆ ಪ್ರತಿಭಟಿಸಿ ನೋವನ್ನು ಉಂಡು ಜೀವನ್ ಮರಣ ಹೋರಾಟ ನಡೆಸ್ತಿರುವಂತಹ ದಲಿತ ಯುವತಿಯ ಪ್ರಕರಣ ಒಂದು ಕಡೆ. ಇಷ್ಟಕ್ಕೆಲ್ಲ ಒಂದು ಸುದ್ದಿನ ಅಂತ ಕೇಳಬಹುದು. ಆದ್ರೆ ನಿಮಗೆ ಇದಕ್ಕಿಂತಲೂ ನಗ್ನ ಸತ್ಯವೊಂದನ್ನ ತೋರಿಸ್ಬೇಕು. ಆ ಸತ್ಯ ಏನಂದ್ರೆ, ಉತ್ತರ ಪ್ರದೇಶದ ಕ್ರೈಮ್ ರೇಟ್ ತೆಗೆದ್ರೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋನೇ ಹೇಳ್ತಿರೋ ಪ್ರಕಾರ ಪ್ರತಿದಿನವೂ ಕೂಡ ಕನಿಷ್ಠ 10 ಮಂದಿ ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಿದೆ ದೇಶದಲ್ಲಿ. ಹಾಗಿದ್ರೆ ಯಾವ ಭಾರತ್ ಮಾತಾ ಕಿ ಜೈ ಅಂತ ನಾವು ಹೇಳ್ಬೇಕು? ಪ್ರತಿ 3 ಗಂಟೆಗೆ ಒಂದು ಅತ್ಯಾಚಾರ ಇದೇ ಉತ್ತರ ಪ್ರದೇಶದಲ್ಲಿ ನಡೀತಿದೆ. ಬುಲ್ಡೋಜರ್ ಬಾಬಾ ರಣವಿಕ್ರಮನಂತೆ ಹೋರಾಡ್ತಿರುವಂತಹ ರಾಜ್ಯದಲ್ಲಿ ನಡೀತಿದೆ. ನೋಡಿ, ಇಡೀ ದೇಶದಲ್ಲಿ ಬಹುದೊಡ್ಡ ಸಂಚಲನವನ್ನ ಸೃಷ್ಟಿಸಿದಂತಹ ಹತ್ರಾಸ್, ಉನ್ನಾವ್ ಎಲ್ಲಿಯ ಅತ್ಯಾಚಾರ ಪ್ರಕರಣಗಳು, ಇದೇ ರಾಮನ ನಾಡಿನಲ್ಲಿ ನಡೆದಂತಹ ಅತ್ಯಂತ ನೀಚ ಪ್ರಕರಣಗಳು. ಇದರ ಬಗ್ಗೆ
ಭಕ್ತ ಮಂಡಳಿ, ಭಕ್ತ ವೃಂದ ಮಾತಾಡಲ್ಲ. ಕತುವಾ ಅತ್ಯಾಚಾರ ಪ್ರಕರಣವನ್ನ ತೆಗೆದ್ರೆ 8 ವರ್ಷದ ಹೆಣ್ಣುಮಗಳು, ಓಕೆ, ಮುಸಲ್ಮಾನ ಹೆಣ್ಣುಮಗಳು, ಅದು ಕಂದಮ್ಮ ಅನ್ಬೇಕು ಹೆಣ್ಣುಮಗಳು ಅನ್ನೋದಕ್ಕೆ. ಯಾವ ಜಾಗದಲ್ಲಿ ರೇಪ್ ಮಾಡುವಂಥದ್ದು? ರಾಮನ ಮಂದಿರದಲ್ಲಿ ಆಗತ್ತೆ. ಅವರು ಬಂಧನ ಆಗತ್ತೆ, ಹೊರಗಡೆ ಬರ್ತಾರೆ. ಬಂದವ್ರು ಯಾರು? ಬಹುದೊಡ್ಡ ಲಾಂಛನಗಳನ್ನ ಹಣೆಯ ಮೇಲೆ ಇಟ್ಕೊಂಡಂತವ್ರು. ಬಂದವರಿಗೆ ಸನ್ಮಾನವನ್ನೂ ಮಾಡ್ತೀವಿ. ಮತ್ತೆ ರಾಮನ ಮುಂದೆ ನಿಂತ್ಕೊಂಡು ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತೀವಿ. ರಾಮರಾಜ್ಯ ಅಂದ್ರೆ ಏನು? ಎಲ್ಲಿ ಹೆಣ್ಣು ಅಂಜಿಕೆ ಇಲ್ಲದೆ ಇರ್ತಾಳೆ, ಎಲ್ಲಿ ಹೆಣ್ಣಿಗೆ ಕಳ್ಳರ, ಕಾಕರ, ಕಾಮುಕರ ಕಾಟ ಇರೋದಿಲ್ಲ, ಎಲ್ಲಿ ಹೆಣ್ಣು ನಿರ್ಭಯವಾಗಿ ಇರ್ತಾಳೆ, ಯಾಕಂದ್ರೆ ಅಲ್ಲಿ ರಾಮನಿರ್ತಾನೆ, ಪುರುಷೋತ್ತಮ ರಾಮನಿರ್ತಾನೆ ಅನ್ನುವಂತಹ ಅರ್ಥವನ್ನ ಯುದ್ಧಕಾಂಡದಲ್ಲಿ ಸಾಕ್ಷಾತ್ ವಾಲ್ಮೀಕಿ ದಾಖಲಿಸಿದ್ದಾರೆ. ರಾಮನ ನಾಡಲ್ಲಿ ಪ್ರತಿ 3 ಗಂಟೆಗೊಂದು ಅತ್ಯಾಚಾರ ಆಗ್ತಿದೆ ಅಂದ್ರೆ ಯಾವ ನ್ಯಾಯವನ್ನ ಮೋದಿಯವರು ಕೊಟ್ಟು 22ನೇ ತಾರೀಕು ಅಯೋಧ್ಯೆಗೆ ಹೋಗಿ ರಾಮ್ಲಲ್ಲಾನ ಮಂದಿರವನ್ನ ಉದ್ಘಾಟಿಸ್ತಾರೆ? ಬುಲ್ಡೋಜರ್ ಬಾಬಾ ಏನ್ ಮಾಡ್ತಿದ್ದಾರೆ? ಅತಿಶ್ರೇಷ್ಠ ದೇವಮಾನವ ಮೋದಿ ಯಾವ ನ್ಯಾಯ ಕೊಟ್ಟು ಯಾವ ಮುಖ ಇಟ್ಕೊಂಡು ಅಯೋಧ್ಯೆಗೆ ಬರ್ತಾರೆ? ಕಮೆಂಟ್ ಮಾಡಿ.